ಮಡೆನೂರು ಮನು ವಿರುದ್ಧ ಅತ್ಯಾಚಾರ ಆರೋಪ ಪ್ರಕರಣ ಅತ್ಯಾಚಾರ ಆರೋಪ ಕೇಸ್ನ ತನಿಖೆಯನ್ನು ಮುಂದುವರಿಸಿದ ಪೊಲೀಸರು ಇವತ್ತು ನಟ ಮನು ತೀವ್ರ ವಿಚಾರಣೆ ನಡೆಸಲಿರುವ ಪೊಲೀಸರು ನಿನ್ನೆ ಸಂತ್ರಸ್ತೆಯನ್ನ ವಿಚಾರಣೆ ಮಾಡಿ ಹೇಳಿಕೆಯನ್ನ ದಾಖಲಿಸಿಕೊಂಡಿದ್ರು ಪೊಲೀಸರು ನಿನ್ನೆ ಆರೋಪಿಯ ಕರೆದೊಯ್ದು ಸ್ಥಳ ಮಹಾಜರು ನಡೆಸಿದ್ರು ಇವತ್ತು ಪ್ರಕರಣ ಸಂಬಂಧ ಆರೋಪಿಯ ಹೆಚ್ಚಿನ ವಿಚಾರಣೆ ಮಾಡಲಾಗುತ್ತೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರ ಕಸ್ಟಡಿಯಲ್ಲಿ ಆರೋಪಿ ಸದ್ಯಕ್ಕಿರೋದು ಈ ಪ್ರಕರಣದಲ್ಲಿ ನಾನಾ ರೀತಿಯಾದಂಥ ಆರೋಪ ಪ್ರತ್ಯಾರೋಪ ಒಂದಷ್ಟು ರೀತಿಯಾದಂಥ ಗೊಂದಲ ಎಲ್ಲವೂ ಇದೆ ಸಂತ್ರಸ್ತೆ ಒಮ್ಮೆ ಹೇಳ್ದಂಗೆ ಇನ್ನೊಮ್ಮೆ ಹೇಳ್ತಾ ಇಲ್ಲ ನಿನ್ನೆ ಎಲ್ಲ ಬೇರೆ ಥರದ ಆಡಿಯೋಗಳು ವೈರಲ್ ಆಗ್ತಾ ಇತ್ತು ನಿನ್ನೆ ಸಂಜೆ ಆಗಲೇ ಅವರು ನ್ಯೂಟರ್ನ್ ಆಗಿಬಿಟ್ಟಿದ್ರು ಇಲ್ಲ ನನ್ನ ಸಾವಿಗೆ ನಾನೇ ಕಾರಣ ಇದು ನಮ್ಮ ಮಧ್ಯೆನೇ ಇರಬೇಕಾಗಿತ್ತು ಅಂತ ಅತ್ಯಾಚಾರ ಅಂತ ಹೇಳ್ತಾ ಇದ್ದಾರೆ ಒಪ್ಪಿಗೆ ಪಡೆದೆ ನಾವು ಮೂವ್ ಮಾಡಿದ್ವಿ ಅಂತ ಹೇಳ್ತಾ ಇದ್ದಾರೆ ತಾಳಿ ಕಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಮದುವೆ ಆಗಿಲ್ಲ ಅಂತ ಹೇಳ್ತಾರೆ ಆಡಿಯೋ ವಿಡಿಯೋಗಳು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಇದೆಲ್ಲದರ ನಡುವೆ ತನಿಖೆ ನಡೀತಾ ಇರೋದು ಇವತ್ತು ಕೂಡ ತನಿಖೆಯನ್ನು ಮುಂದುವರಿಸಲಾಗುತ್ತೆ ನಿನ್ನೆ ಸಂತ್ರಸ್ತೆಯನ್ನು ಕೂಡ ತನಿಖೆಗೆ ಒಳಪಡಿಸಲಾಗಿತ್ತು ಸೊ ಈ ಇಬ್ಬರ ಸ್ಟೇಟ್ಮೆಂಟ್ಗಳನ್ನು ಪಡ್ಕೊಂಡು ಏನಾಗುತ್ತೆ ಈ ಕೇಸ್ ಅಂತ ನೋಡಬೇಕಾಗತ್ತೆ ಈ ಕೇಸ್ನಲ್ಲಿ ಖಾಲಿ ಇವರಿಬ್ಬರು ಹೆಸರು ಮಾತ್ರ ಅಲ್ಲ ಇನ್ನೊಬ್ಬ ಕಲಾವಿದನ ಹೆಸರು ಕೂಡ ಕೇಳಿ ಬಂದಿತ್ತು ಅದಾದಮೇಲೆ ಸಂತ್ರಸ್ತೆ ನನ್ನ ಮೇಲೆ ಯಾರೋ ಒತ್ತಡ ಹೇರಿದ್ರು ಯಾವುದೋ ಸಿನಿಮಾ ಟೀಮ್ನವರು ಒತ್ತಡ ಹೇರಿದ್ರು ಅದಕ್ಕೆ ನಾನು ಆ ಥರ ಮಾಡಬೇಕಾಯ್ತು ಈ ಥರ ಮಾಡಬೇಕಾಯ್ತು ಈ ಥರದ್ದೆಲ್ಲ ಹೇಳ್ತಾ ಇದ್ರು ಒಂದಷ್ಟು ಇವರ ವಾಟ್ಸಪ್ ಮೆಸೇಜಸ್ಗಳು ಆಡಿಯೋಗಳು ವಿಡಿಯೋಗಳು ವೈರಲ್ ಆಗ್ತಾ ಇತ್ತು ಹಾಗಾಗಿ ಈ ಕೇಸ್ನಲ್ಲಿ ತನಿಖೆ ಅನ್ನೋದು ಸೂಕ್ತವಾಗಬೇಕಾಗತ್ತೆ ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಈ ಅತ್ಯಾಚಾರ ಪ್ರಕರಣ ಅನ್ನೋದು ಎಲ್ಲೋ ಒಂದು ಕಡೆಯಲ್ಲಿ ಹಾದಿ ತಪ್ತಾ ಇದೆಯಾ ಅಂತ ಅನ್ಸೋಕ್ಕೆ ಶುರುವಾಗಿದೆ ಮೊದಲಿಗೆ ಒಪ್ಪಿಗೆ ಮೇರೆಗಾದ್ರೂ 2 ವರ್ಷ 3 ವರ್ಷ ಆದಮೇಲೆ ಅತ್ಯಾಚಾರ ಆಗಿತ್ತು ಅಂತ ಹೇಳ್ತಾ ಇರೋದು ಕೆಲವೊಂದು ಕೇಸಸ್ಗಳಲ್ಲಿ ಅತ್ಯಾಚಾರವನ್ನು ಪ್ಲೇ ಕಾರ್ಡ್ ಥರ ಬಳಕೆ ಮಾಡ್ಕೊಳ್ತಾ ಇರೋದು ಕೂಡ ಆಗ್ತಾ ಇದೆ ಹಾಗಾಗಿ ಹೆಚ್ಚಿನ ನಿಗಾ ಇಡಬೇಕಾಗತ್ತೆ ಸೂಕ್ತ ರೀತಿಯಲ್ಲಿ ತನಿಖೆ ಆಗಬೇಕಾಗತ್ತೆ ಮಡೆನೂರು ಮನು ಮಾತ್ರ ಇದು ನಮ್ಮಿಬ್ಬರ ಒಪ್ಪಿಗೆ ಮೇರೆಗೆ ಆಗಿದ್ದು ಆಮೇಲೆ ನಾನು ತಾಳಿ ಕಟ್ಟಿದ್ದೀನಿ ಅನ್ನುವಂಥ ಒಂದು ಆಡಿಯೋ ಕೂಡ ವೈರಲ್ ಆಗಿತ್ತು ಬಟ್ ಅವ್ರಿಗೆ ನಾನು ತಾಳಿ ಕಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ ಟೋಟಲ್ ಆಗಿ ಇದೊಂದು ಅವರ ವೈಯಕ್ತಿಕ ಡ್ರಾಮಾ ಸೊ ಏನಾಗುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ ಕೆಲವರು ಇದು ಸಿನಿಮಾ ಇತ್ತು ಮಡೆನೂರು ಮನು ಅವರ ಸಿನಿಮಾ ರಿಲೀಸ್ ಇತ್ತು ನಿನ್ನೆ ಅದರ ಪ್ರಮೋಷನ್ನ ಗಿಮಿಕ್ ಅಂತ ಕೂಡ ಹೇಳ್ತಾ ಇದ್ದಾರೆ ಹಾಗಾಗಿ ಏನು ಅಂತ ಗೊತ್ತಿಲ್ಲ ಈ ಕೇಸ್ ವಾಪಸ್ ತೆಗೆದುಕೊಳ್ತಾರಾ ಸಂತ್ರಸ್ತೆ ಕೇಸ್ ಮುಂದುವರಿಸ್ತಾರಾ ಸಂಧಾನ ಆಗತ್ತಾ ಶಿಕ್ಷೆ ಆಗತ್ತಾ ಏನಾಗಬಹುದು ನೋಡಬೇಕಾಗತ್ತೆ ತನಿಖೆ ಇವತ್ತು ಕೂಡ ನಡೆಯುತ್ತೆ